ಮಗು, ಇಂದು ವಿಧಿಯ ಚಕ್ರ ನಿಮ್ಮ ಪರವಾಗಿ ತಿರುಗುತ್ತಿದೆ. ಜೀವನದಲ್ಲಿ ಈಗಾಗಲೇ ಕಷ್ಟಗಳು ಇದ್ದರೂ ಇನ್ನು ಮುಂದೆ ಉತ್ತಮ ಅವಕಾಶಗಳು ಬರುವ ಸೂಚನೆ ಕೊಡುತ್ತಿದೆ. ಈಗ ನಿನಗೆ ಬರುವುದು ಆಕಸ್ಮಿಕವಾಗಿ ಅಲ್ಲ, ಬದಲಾಗಿ ನನ್ನ ಇಚ್ಛೆಯಿಂದ. ನಿನಗೆ ಸಿಗುವ ಉತ್ತಮ ಫಲಿತಾಂಶಗಳು ಅಥವಾ ಆಶೀರ್ವಾದಗಳು ಸೌಭಾಗ್ಯದಿಂದ ಮಾತ್ರವಲ್ಲ, ನನ್ನ ಇಚ್ಛೆಯಿಂದ ಬರುತ್ತಿವೆ. ಆದರೆ ಅದು ನಿನ್ನ ಪ್ರಯತ್ನಗಳ ಜೊತೆಗೆ ನನ್ನ ಅನುಗ್ರಹವೂ ಆಗಿದೆ. ಪ್ರೀತಿ, ವೃತ್ತಿ, ಆರೋಗ್ಯ ಅಥವಾ ಹಣಕಾಸಿನಲ್ಲಿ ನೀನು ಆಶೀರ್ವಾದಗಳನ್ನು ಕಂಡರೆ ಅದು ನಿನ್ನ ಹಿಂದಿನ ಪ್ರಾರ್ಥನೆ ಮತ್ತು ತಾಳ್ಮೆಯ ಫಲ. ನೀನು ಇದುವರೆಗೂ ಮಾಡಿದ ಪ್ರಾರ್ಥನೆಗಳು, ಸಹನೆ ಮತ್ತು ಶ್ರದ್ಧೆಯ ಫಲವಾಗಿ ಇಂದಿನ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಶುರುವಾಗಿವೆ. ಮತ್ತು ವಿಷಯಗಳು ಇನ್ನೂ ಶಾಂತವಾಗಿದ್ದರೆ ಶೀಘ್ರದಲ್ಲೇ ಹಠಾತ್ ಬದಲಾವಣೆಯನ್ನು ನಿರೀಕ್ಷಿಸಿ. ಇದರ ಅರ್ಥವೇನೆಂದರೆ, ಈಗ ಎಲ್ಲವೂ ನಿಶ್ಶಬ್ದವಾಗಿ ಬದಲಾವಣೆಯಾಗದೇ ಇದ್ದರೂ ಅಚಾನಕ್ ಉತ್ತಮ ಬದಲಾವಣೆಗಳು ಬರಲು ತಯಾರಾಗಿವೆ. ಬದಲಾವಣೆಯ ಗಾಳಿ ಬೀಸುತ್ತಿದೆ ಮತ್ತು ಅದೃಷ್ಟವು ಅನಿರೀಕ್ಷಿತವಾಗಿ ನಿಮ್ಮ ಮೇಲೆ ಬರುತ್ತಿದೆ. ಇದು ಬಹಳ ಸಕಾರಾತ್ಮಕವಾದ ಶಾಂತಿಯನ್ನು ಸೂಚಿಸುತ್ತಿದೆ. ಅಂದರೆ ಈಗಲೂ ನಿನ್ನ ಜೀವನದಲ್ಲಿ ಹೊಸ ಶಕ್ತಿ, ಹೊಸ ಅವಕಾಶಗಳು ಬರಲಿವೆ. ಅದು ಅಪ್ರತೀಕ್ಷಿತವಾಗಿ ನಿನ್ನ ಪರವಾಗಿ ತಿರುಗುತ್ತಿದೆ. ಈಗಿನಿಂದ ನಿನ್ನ ಜೀವನದಲ್ಲಿ ಅದೃಷ್ಟ ಬದಲಾಗುತ್ತಿದೆ. ಪ್ರೀತಿ, ಕೆಲಸ, ಹಣ, ಆರೋಗ್ಯ ಎಲ್ಲದರಲ್ಲಿಯೂ ನನ್ನ ಅನುಗ್ರಹವಿದೆ. ನಿನ್ನ ಪ್ರಾರ್ಥನೆಗೆ ನನ್ನ ಕೃಪೆಯೂ ಇದೆ. ಶೀಘ್ರದಲ್ಲೇ ದೊಡ್ಡ ಒಳ್ಳೆಯ ಬದಲಾವಣೆ ಬರಲಿದೆ. ಮುಕ್ತರಾಗಿರಿ, ಕೃತಜ್ಞರಾಗಿರಿ ಮತ್ತು ನಿಮಗೆ ಸಂತೋಷವನ್ನು ತರಲು ನಾನು ಘಟನೆಗಳನ್ನು ಜೋಡಿಸುತ್ತಿದ್ದೇನೆ. ನೀನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವ ಕೃತಜ್ಞತೆಯ ಮನೋಭಾವದಿಂದ ಇರು. ನಿನ್ನ ಸಂತೋಷಕ್ಕಾಗಿ ನಾನು ನಿನ್ನ ಜೀವನದಲ್ಲಿ ಕೆಲವು ಘಟನೆಗಳನ್ನು ಸರಿಯಾಗಿ ಜೋಡಿಸುತ್ತಿದ್ದೇನೆ ಎಂಬ ವಿಶ್ವಾಸದಿಂದ ಇರು. ಆದರೆ ಎಲ್ಲವೂ ನಿನ್ನ ಪರವಾಗೇ ನಡೆಯುತ್ತಿದೆ. ನೆನಪಿಡು, ನಿನ್ನ ಜೀವನದಲ್ಲಿ ಯಾವುದೂ ಕಾಕತಾಳೀಯವಲ್ಲ, ಏಕೆಂದರೆ ನಾನು ಚಕ್ರವನ್ನು ತಿರುಗಿಸುತ್ತಿದ್ದೇನೆ. ನಿನ್ನ ಜೀವನದಲ್ಲಿ ಆಗುವ ಪ್ರತಿಯೊಂದು ಘಟನೆ, ಅದು ಸಣ್ಣದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಅದು ಆಕಸ್ಮಿಕ ಅಲ್ಲ. ಅದನ್ನು ನಡೆಯುವಂತೆ ಮಾಡುವ ಶಕ್ತಿ ನನ್ನಲ್ಲಿದೆ. ವಿಧಿಯ ಚಕ್ರವನ್ನು ತಿರುಗಿಸುವವನು ನಾನು ಇಲ್ಲಿ ಇದ್ದೇನೆ ಎಂದು ನೆನಪಿಸಿಕೋ. ಕೆಲವೊಮ್ಮೆ ಅಪ್ರತೀಕ್ಷಿತವಾಗಿ ಯಾರಾದರೂ ಒಬ್ಬರನ್ನು ಭೇಟಿಯಾಗುವುದು ಅಥವಾ ಯಾರಾದರೂ ಕಳುಹಿಸಿದ ಒಂದು ಸರಳ ಸಂದೇಶ ನಿನ್ನ ಮುಂದಿನ ಜೀವನದ ನಿರ್ಧಾರಕ್ಕೆ ಮಾರ್ಗದರ್ಶನವಾಗಬಹುದು. ಅದು ದೈವ ಸಮ್ಮತವಾದ ಒಗ್ಗೂಡಿದ ಘಟನೆ ಎಂದು ತಿಳಿದುಕೋ. ಅದು ವಿಧಿಯ ಕೈಯಂತೆ ಭಾಸವಾಗುತ್ತದೆ. ಅಂತಹ ಘಟನೆಗಳು ನಿಜವಾಗಿಯೂ ನನ್ನ ಕೈಯಿಂದಲೇ ನಡೆಯುತ್ತಿರುವಂತೆ ಅನಿಸುತ್ತದೆ. ಅಂದರೆ
ನಿನ್ನನ್ನು ನಾನು ನೇರವಾಗಿ ಮುನ್ನಡೆಸುತ್ತಿರುವಂತೆ ತೋರುತ್ತದೆ. ಜೀವನದಲ್ಲಿ ಆಗುವ ಪ್ರತಿಯೊಂದು ಘಟನೆಗೂ ನನ್ನ ಕೈ ಇದೆ. ಅದು ಆಕಸ್ಮಿಕವಲ್ಲ. ನಿನ್ನ ಪರವಾಗಿ ನಾನು ಕಟ್ಟಿಕೊಂಡಿರುವಂತಹ ಯೋಜನೆಗಳು. ಬದಲಾವಣೆಯನ್ನು ಅಪ್ಪಿಕೊಳ್ಳಿ ಮಗು. ಜೀವನದಲ್ಲಿ ಬದಲಾವಣೆ ಅನಿವಾರ್ಯ. ಅದು ಕಷ್ಟಕರವಾಗಿ ತೋರಿದರೂ ಅದನ್ನು ವಿರೋಧಿಸದೆ ಸ್ವೀಕರಿಸಬೇಕು. ಏಕೆಂದರೆ ಬದಲಾವಣೆ ಅಂದರೆ ಹೊಸ ಅವಕಾಶ, ಹೊಸ ಬೆಳಕು, ಹೊಸ ಹಾದಿ. ಅದೃಷ್ಟ ಮತ್ತು ಅನುಗ್ರಹವು ನಿನ್ನ ಕಡೆಗೆ ನಡೆಯುತ್ತಿವೆ. ಅವುಗಳನ್ನು ನಂಬಿಕೆಯಿಂದ ಸ್ವಾಗತಿಸು. ನೀನು ಕಾದಿರುವ ಅದೃಷ್ಟ, ದೇವರ ಕೃಪೆ ನಿಧಾನವಾಗಿ ನಿನ್ನತ್ತ ಬರುತ್ತಿವೆ. ಅದನ್ನು ಸಂಶಯದಿಂದ ನೋಡಬೇಡ. ಬದಲಿಗೆ ನಂಬಿಕೆಯೊಂದಿಗೆ ಸ್ವಾಗತಿಸು. ಅದರಿಂದ ನಿನ್ನ ಜೀವನದಲ್ಲಿ ಆಶೀರ್ವಾದಗಳು ಇನ್ನಷ್ಟು ಸುಲಭವಾಗಿ ಪ್ರವೇಶಿಸುತ್ತವೆ. ನಿನ್ನ ಮೇಲೆ ನನ್ನ ಆಶೀರ್ವಾದಗಳು ಸದಾ ಇವೆ. ಇದು ನಾನು ನಿನಗೆ ನೇರವಾಗಿ ಹೇಳುತ್ತಿರುವ ಮಾತಿದು. ನಿನ್ನ ಮೇಲೆ ಸದಾ ನನ್ನ ಕೃಪೆಯಿದೆ. ಯಾವ ಬದಲಾವಣೆ ಬಂದರೂ ಅದು ನಿನ್ನ ಒಳಿತಿಗಾಗಿ ಎಂಬುದನ್ನು ತೋರಿಸುತ್ತದೆ. ನಂಬಿಕೆಯೊಂದಿಗೆ ಸ್ವೀಕರಿಸಿದರೆ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚುತ್ತದೆ. ಅದೃಷ್ಟ ಮತ್ತು ನನ್ನ ಅನುಗ್ರಹ ನಿನ್ನ ಕಡೆಗೆ ಬರುತ್ತಿದೆ. ಬದಲಾವಣೆ ಬಂದಾಗ ಭಯಪಡಬೇಡ. ಅದು ನಿನ್ನ ಒಳಿತಿಗಾಗಿ ಮಗು. ನಿನ್ನೊಳಗಿನ ಬಲ, ದಯೆ ಮತ್ತು ಪ್ರೀತಿ ನನಗೆ ಗೋಚರವಾಗುತ್ತಿದೆ. ನೀನು ನಿನ್ನ ಒಳಗಿನ ಬೆಳಕು ಮತ್ತು ಹೃದಯದ ಉಷ್ಣತೆ ನಿನ್ನ ನಿಜವಾದ ಶಕ್ತಿ. ನೀವು ಹಂಬಲಿಸುತ್ತಿರುವ ಮತ್ತು ನೀವು ಅರ್ಹರಾಗಿರುವ ಸಂತೋಷ ಮತ್ತು ಶಾಂತಿಯ ಜ್ಞಾಪಕ ಇದೆ. ನೀನು ಬಯಸುತ್ತಿರುವ ಸಂತೋಷ ಮತ್ತು ಶಾಂತಿ ನಿನಗೆ ಲಭ್ಯವಾಗಬೇಕಾಗಿದೆ. ಅದು ನಿನ್ನ ಹಕ್ಕು. ದೇವರು ಅದನ್ನು ನೆನಪಿಸುತ್ತಿದ್ದಾರೆ. ನೀನು ಆ ಶಾಂತಿ ಮತ್ತು ಆನಂದಕ್ಕೆ ಅರ್ಹ. ನೀವು ಕತ್ತಲೆಯ ಸಮಯ, ಕಾಯುವಿಕೆಯ ಅವಧಿ ಅಥವಾ ಕಠಿಣ ಸವಾಲಿನ ಮೂಲಕ ಹೋಗಿದ್ದೀರಾ ಎಂದು ನನಗೆ ತಿಳಿದಿದೆ. ನೀನು ಈಗಾಗಲೇ ಕಷ್ಟ, ನಿರೀಕ್ಷೆಯ ದಿನಗಳು ಅಥವಾ ಕಠಿಣ ಪರೀಕ್ಷೆಗಳನ್ನು ಅನುಭವಿಸಿದ್ದೀಯಾ. ದೇವರು ಅದನ್ನು ಸ್ವೀಕರಿಸಿ ಹೇಳುತ್ತಿದ್ದಾರೆ, ನಿನ್ನ ಕಷ್ಟ ನನಗೆ ಗೊತ್ತು. ಆದರೆ ಆ ಸಮಯ ಈಗ ಕೊನೆಗೊಳ್ಳುತ್ತಿದೆ. ಇದು ನಿನ್ನ ಜೀವನದಲ್ಲಿ ತಿರುವಿನ ಸೂಚನೆ. ಕಷ್ಟ, ಕಾಯುವಿಕೆ, ದುಃಖ ಇವೆಲ್ಲವೂ ಮುಗಿಯುತ್ತಿವೆ. ಹೊಸ ಬೆಳಕು ಬರುತ್ತಿದೆ. ನಿಮಗಾಗಿ ಸೂರ್ಯ ಉದಯಿಸುತ್ತಿದ್ದಾನೆ ಮತ್ತು ಅದರ ಕಿರಣಗಳು ನಿನ್ನ ಹಾದಿಯನ್ನು ಗುಣಪಡಿಸಲು ಮತ್ತು ಬೆಳಗಿಸಲು ಬರುತ್ತಿವೆ. ಸೂರ್ಯೋದಯ ಹೊಸ ಆರಂಭದ ಸಂಕೇತ. ನಿನ್ನ ಜೀವನದಲ್ಲಿ ಹೊಸ ಬೆಳಕು ಹರಿಯುತ್ತಿದೆ. ಅದು ಕೇವಲ ಬೆಳಗಿಸುವುದಲ್ಲ, ನಿನ್ನ ಹಳೆಯ ಗಾಯಗಳನ್ನು ಗುಣಪಡಿಸುವುದಕ್ಕೂ ಬರುತ್ತಿವೆ. ಸರಳ ವಿಷಯಗಳಲ್ಲಿ ಆನಂದವನ್ನು ಕಂಡುಕೊಳ್ಳಲು ಆಚರಿಸಲು ಇದು ಸಮಯ. ಈಗ ನೀನು
ಚಿಕ್ಕ ಚಿಕ್ಕ ವಿಚಾರಗಳನ್ನು, ಸಂತೋಷವನ್ನು ಕಾಣಬೇಕು. ಒಂದು ನಗು, ಪ್ರಕೃತಿಯ ಸೌಂದರ್ಯ, ಕುಟುಂಬದ ಜೊತೆಗಿನ ಸಮಯ ಇವುಗಳನ್ನು ಆಚರಿಸಬೇಕು. ಇದೇ ನಿಜವಾದ ಬದುಕಿನ ಸೌಂದರ್ಯ. ನಿನ್ನ ಆತ್ಮವು ಬಹಳ ಕಾಲದಿಂದ ವಿಶ್ರಾಂತಿ, ನೆಮ್ಮದಿ, ಶಾಂತಿಯನ್ನು ಬಯಸುತ್ತಿದೆ. ಈಗ ನೀನು ನಿನ್ನ ಮನಸ್ಸಿಗೆ, ದೇಹಕ್ಕೆ, ಆತ್ಮಕ್ಕೆ ವಿಶ್ರಾಂತಿ ಕೊಡಬೇಕು. ಮಗು, ನೀನು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಚಿಕ್ಕ ಸಂತೋಷಗಳನ್ನು ಆನಂದಿಸಬೇಕು. ಸೂರ್ಯನ ಬೆಳಕನ್ನು ಅನುಭವಿಸಲು ಮತ್ತು ನಿಮ್ಮ ದೈನಂದಿನ ಹೊರೆಗಳಿಂದ ದೂರ ಸರಿಯುವುದರಿಂದ ಬರುವ ಸ್ವಾತಂತ್ರ್ಯವನ್ನು ಅನುಭವಿಸಲು ಒಂದು ಸಣ್ಣ ಪ್ರವಾಸವನ್ನು ಕೈಗೊಳ್ಳಿ. ನೀನು ನಿರಂತರವಾಗಿ ಹೊತ್ತಿರುವ ಜೀವನದ ಒತ್ತಡ, ಕೆಲಸ, ಹೊರೆಗಳಿಂದ ಸ್ವಲ್ಪ ದೂರ ಹೋಗಿ ಪ್ರಕೃತಿಯ ಮಧ್ಯದಲ್ಲಿ ಅಥವಾ ಸುಂದರ ಸ್ಥಳದಲ್ಲಿ ವಿಶ್ರಾಂತಿ ಪಡೆಯಬೇಕು. ಅದು ನಿನ್ನ ಮನಸ್ಸಿಗೆ ಹೊಸ ಶಾಂತಿ ಮತ್ತು ಸ್ವಾತಂತ್ರ್ಯವನ್ನು ತರುತ್ತದೆ. ನಿಮ್ಮಲ್ಲಿ ಕೆಲವರಿಗೆ ಇದು ಮಕ್ಕಳೊಂದಿಗೆ ನೇರವಾಗಿ ಸಂಬಂಧಿಸಿದ ಹೊಸ ಆರಂಭದ ಸಂಕೇತವಾಗಿದೆ. ಎಲ್ಲರಿಗೂ ಬದಲಾವಣೆ ವಿಭಿನ್ನವಾಗಿರಬಹುದು. ಕೆಲವರಿಗೆ ಇದು ಮಕ್ಕಳ ಕುರಿತ ಒಳ್ಳೆಯ ಸುದ್ದಿಯ ರೂಪದಲ್ಲಿ ಬರುತ್ತದೆ. ಮಗುವಿನ ಬಗ್ಗೆ ಒಳ್ಳೆಯ ಸುದ್ದಿಯ ಆಗಮನವಾಗಿರಬಹುದು. ಅಥವಾ ಕೆಲವರಿಗೆ ಗರ್ಭಧಾರಣೆಯ ಅಥವಾ ಹಂಬಲಿಸಿದ ಮಗುವಿನ ಜನನದ ಬಹು ನಿರೀಕ್ಷಿತ ಸುದ್ದಿಯಾಗಿರಬಹುದು. ಕೆಲವು ಕುಟುಂಬಗಳಿಗೆ ದೀರ್ಘಕಾಲದಿಂದ ನಿರೀಕ್ಷಿಸಿದ ಮಗು ಎಂಬ ಸಂತೋಷದ ಸುದ್ದಿ ಬರಲಿದೆ. ಅದು ಗರ್ಭಧಾರಣೆ, ಮಗುವಿನ ಜನನ ಅಥವಾ ಮಕ್ಕಳ ಕುರಿತ ಸುಖದ ಕ್ಷಣವಾಗಿರಬಹುದು. ನಿಮ್ಮ ತಾಳ್ಮೆ ಮತ್ತು ನಂಬಿಕೆಗೆ ಸುಂದರವಾದ ರೀತಿಯಲ್ಲಿ ಪ್ರತಿಫಲ ದೊರೆಯಲಿದೆ. ನೀನು ಇಷ್ಟೊಂದು ಸಮಯ ತಾಳ್ಮೆಯಿಂದ, ನಂಬಿಕೆಯಿಂದ ಕಾಯುತ್ತಿದ್ದೀಯ. ಈಗ ಆ ಸಹನೆಗೆ, ನಿನ್ನ ಭರವಸೆಗೆ ನಾನು ಸುಂದರ ಪ್ರತಿಫಲ ಕೊಡುತ್ತಿದ್ದೇನೆ. ಅದು ಸಂತೋಷ, ಕುಟುಂಬದ ಸಮೃದ್ಧಿ ಮತ್ತು ಹೃದಯದ ತುಂಬುವ ಆಶೀರ್ವಾದಗಳ ರೂಪದಲ್ಲಿದೆ. ದೀರ್ಘಕಾಲದ ತಾಳ್ಮೆ ಮತ್ತು ಭರವಸೆ ಈಗ ಫಲ ನೀಡುತ್ತಿದೆ. ಇದು ನನ್ನ ಅನುಗ್ರಹ, ಪ್ರೀತಿಯಿಂದ ತುಂಬಿದ ಪ್ರತಿಫಲ. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.